ಠಾಣೆಯ ನೂತನ ಕಟ್ಟಡ ಉದ್ಘಾಟನೆ. ನಮಸ್ಕಾರ, ನಾನು ಮಾಧುವಿಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ತಾಳಿಕೋಟೆ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಅಗ್ನಿಶಾಮಕ ಠಾಣೆಯ ಕಟ್ಟಡವನ್ನು ಕೆಎಸ್ಡಿಎಲ್ ಅಧ್ಯಕ್ಷ ಹಾಗೂ ಮುದ್ದೇಬಿಹಾಳ ಮತಕ್ಷೇತ್ರದ ಶಾಸಕರಾದ ಅಪ್ಪಾಜಿ ನಾಡಗೌಡರು ಗುರುವಾರ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತಾಳಿಕೋಟೆ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಯಾವುದೇ ರೀತಿಯ ಅವಘಡಗಳು ಹಾಗೂ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ ತುರ್ತು ಸೇವೆಯನ್ನು ನೀಡಲು 24 ಗಂಟೆಯವರೆಗೆ ಕಾರ್ಯನಿರ್ವಹಿಸುವ ಈ ಠಾಣೆಗೆ ಎಲ್ಲಾ ರೀತಿಯಿಂದಲೂ ಸುಸಜ್ಜಿತವಾದ ಕಟ್ಟಡದ ಅವಶ್ಯಕತೆ ಇತ್ತು. ಇದರ ನಿರ್ಮಾಣಕ್ಕಾಗಿ ವಿಶೇಷ ಆಸಕ್ತಿ ವಹಿಸಿ ಅನುದಾನವನ್ನು ಬಿಡುಗಡೆಗೊಳಿಸಿ ಕೆಲಸ ಮಾಡಿಸಿದ್ದೇನೆ. ಇಲ್ಲಿರುವ ಸಿಬ್ಬಂದಿಗಳಿಗೆ ವಸತಿ ಗೃಹಗಳ ಅವಶ್ಯಕತೆ ಇದ್ದು ಇದರ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅವುಗಳನ್ನು ಸಹ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಮಂಜೂರು ಮಾಡಿಕೊಳ್ಳಲು ಸರ್ಕಾರದ ಮಟ್ಟದಲ್ಲಿ ಶಕ್ತಿ ಮೀರಿ ಪ್ರಯತ್ನಿಸುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ಠಾಣೆಗೆ ಮಂಜೂರಾದ ನೂತನ ವಾಹನವನ್ನು ಶಾಸಕ ಅಪ್ಪಾಜಿ ನಾಡಗೌಡರು ಉದ್ಘಾಟಿಸಿದರು. ಅಗ್ನಿಶಾಮಕ ಠಾಣೆಯ ಹುಬ್ಬಳ್ಳಿಯ ವಲಯ ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ ಮಂಜುನಾಥ ಸಾಲಿ ಹಾಗೂ ಸಿಬ್ಬಂದಿಗಳು ಶಾಸಕ ನಾಡಗೌಡರಿಗೆ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮುಸ್ಲಿಂ ಧಾರ್ಮಿಕ ಮುಖಂಡ ಸೈಯದ್ ಶಕೀಲ್ ಅಹಮದ್ ಖಾಜಿ, ತಾಳಿಕೋಟೆ ಅಗ್ನಿಶಾಮಕ ಠಾಣೆ ಪ್ರಭಾರಿ ಅಫ್ರೋಜ್ ಕದಂಗಲ್, ಮುಖಂಡರಾದ ಎಂಜಿ ಪಾಟೀಲ್, ಬಿಎನ್ ಹಿಪ್ಪರಗಿ, ಸುರೇಶ್ ಧಣಿ, ನಾಡಗೌಡ ಬಿಂಜಲಭಾವಿ, ಪ್ರಭುಗೌಡ ಮದರ್ಕಲ್, ಸಿದ್ದನಗೌಡ ಪಾಟೀಲ್ ನಾವದ್ಗಿ, ಸಿಎಸ್ ಮಾಳಿ, ಶರಣು ಧನಿ ದೇಶ್ಮುಖ್, ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ, ಸಂಗನಗೌಡ ಅಸ್ಕಿ, ಗುತ್ತಿಗೆದಾರ್ ಹನುಮಂತ್ ನಾಯಕ್, ಇಬ್ರಾಹಿಂ ಮನ್ಸೂರ್, ಮೋದಿನ್ ಸಾಬ್ ನಗರ್ಚಿ, ಫಯಾಜ್ ಉತ್ನಾಳ್, ಸಿಕಂದರ್ ಡೋಣಿ, ಸರ್ದಾಮ್ ಹೊನ್ನಳ್ಳಿ ಹಾಗೂ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳು ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಶ್ರೀಶೈಲ್ ಸಚಿನ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸ್ವಲ್ಪ ಅಧಿಕಾರಿಗಳು ಸೈಡ್ ಅವ್ರಿ
ಸರ್ ಸರ್ ಈ ಕಡೆ ನೋಡಿ ಸರ್ ಈ ಕಡೆ ನೋಡಿ ಏ ಮೊಬೈಲ್ ತೆಗಿಯಪ್ಪ ಅದು ಆ ಮೊಬೈಲ್ ತೆಗಿ ब्रह्मानंद ब्रह्मसुखं केवलं ज्ञानमूर्तं स्वातीतं गगनसदृशम् ಕುಂದ್ರಾಗಿಲ್ಲ ನಾನು ಕುಂದ್ರೋದಿಲ್ಲ ನಾಳೆ ನಮ್ಮ ಚೇರ್ ಮೇಲೆ ಕುಂದ್ರಬಾರ್ದು ಈಗ ಸರ್ ರಾಮದುರ್ಗದಲ್ಲಿ ಅವರ ನಡೀತಿದ್ದು ಅವರಿಗೆ ಅಶೋಕ್ ಅವರು ಸಿ ಎಂ ಚೇರ್ ಮೇಲೆ ಕುಂದ್ರು ಯಾಕಂದ್ರೆ ಇಳಿತು ಒಂದು ಚೇರ್ ಸೈಡ್ ಮುಂದಕ್ಕೆ ಬರ್ರಿ ಎದಕ್ಕೆ ಬಂದಿದ್ರಿ ನೀವು ಮುಗಾರ ಒಂದೇ ಕಿಟಕಿ ಕೊಟ್ಟಿದ್ದಾರೆ ಕಂಪಲ್ಸರಿ ಎ ಸಿ ಬೇಕಾಗಿತ್ತು ಆಮೇಲೆ ನೆನಪಿನ ರೆಸ್ಕ್ಯೂ ಕಾನ್ಸ್ಟೇಬಲ್ ಒಂದು ಬೋಟದೊಂದು ಪ್ರಾವಿಷನ್ ತಮ್ಮ ಕಡೆಯಿಂದ ಮಾಡಿಕೊಟ್ರೆ ಈ ಡ್ಯೂಟಿ ನಡೆಯುತ್ತಿಲ್ಲ ಅಲ್ಲಿ ನಡೆದ ಸರ್ ನಾವು ಬೇರೆ ಕಡೆನೂ ಓದೋದೇನು ನಮ್ಗೆ ಗೊತ್ತಿಲ್ಲ ಅಲ್ಲ ಇವರಿಗೆ ನಡೀತೈತೆ ಲಾಸ್ಟ್ ಟೈಮ್ ಸ್ಪೋರ್ಟ್ಸ್ ಬಂದು ಮಾಡಿ ಸರ್ ಒಂದು 4 ಜನ ಕಾರ್ಯಾಚರಣೆ ಮಾಡಿದ್ವಿ ಅಂದರೆ ನಾವು ನಮ್ಮ ಅವರ ಒಂದು ಗ್ರಾಂಟ್ನಲ್ಲಿ ಕೊಡ್ತೀವಿ ಈ ಡಿಸ್ಟ್ರಿಕ್ಟ್ ಸಂಬಂಧಾಂತರ ಕೊಡ್ತೀನಿ ನಾನು ಒಂದು ಕಾನ್ಸ್ಟಿಟ್ಯೂನ್ಸಿ ಅಂತ ಕೊಡೋಕ್ಕಾಗೋದಿಲ್ಲ ಡಿಸ್ಟ್ರಿಕ್ಟ್ ಸಂಬಂಧಾಂತರ ಅದು ಬ್ಲಡ್ ತೊಗೊಂಡಿದೆ ಎಲ್ಲ ಹಿಂಗಿರ್ಬೇಕಲ್ಲ ಎಚ್ ಡಿ ಪಿ ಅಂತ ಎಚ್ ಡಿ ಪಿ ಇನ್ಫ್ರೇಟಿಂಗ್ ಆದರೆ 2 ಕೊಡ್ಬೋದು ಒಂದು ಸೈಟ್ ಮಾಡಿದರೆ ಕೋಟ್ಯಾಧೀಶ್ವರ ಪಕ್ಷದ ಶಿಸ್ತಿನ ಉಲ್ಲಂಘನೆ ಅದು ಮೊನ್ನೆಯದು ಆಯಿತು. ನಾವು ಪಕ್ಷದ ಶಿಸ್ತಿನ ಕಾರ್ಯಕರ್ತರು ನಾವು ಇಲ್ಲೇ ಇದ್ಕೊಂಡು ಪಕ್ಷ ತಿದ್ದುವಂತೆ ಕೆಲಸ ಮಾಡೋಣ. ಪಕ್ಷದಲ್ಲಿ ಏನು ಒಂದು ಕೆಲವು ಹೊಂದಾಣಿಕೆ ರಾಜಕೀಯ ನಡೀತಾ ಇದೆ, ಅದರ ವಿರುದ್ಧವಾಗಿ ಹೋರಾಟ ಮಾಡಿ ನಾವು ನಮ್ಮ ಅಧಿಕಾರವನ್ನು ಪಡೆಯೋದಕ್ಕೆ ಏನಿರಬೇಕು ಅದಕ್ಕೆ ನಾವು ಪ್ರಯತ್ನ ಮಾಡೋಣ. ನೇರವಾಗಿ ನಾನೇ ಹೇಳ್ತೀನಿ ಅವ್ರ ಪರವಾಗಿ. ಕಾಂಗ್ರೆಸ್ ಪಾರ್ಟಿ ಅಂದರೆ ಎಲ್ಲ ಸಮಾಜ ಎಲ್ಲ ವ್ಯಕ್ತಿಗಳನ್ನು ಸೇರಿದಂಥ ಪಾರ್ಟಿ ಐತಿದ್ರು. ಆದರೆ ಷಡ್ಯಂತರ ರಾಜಕಾರಣ ಏನು ನಡೀತಾ ಇದೆ ಬಿಜಾಪುರದಲ್ಲಿ, ಆ ಷಡ್ಯಂತರ ರಾಜಕಾರಣ ನಿಲ್ಲಿಸಲಿಕ್ಕೆ ಏನು ಬೇಕು ಎಲ್ಲರೂ ಇನ್ನು ಮುಂದೆ ಅದಕ್ಕೆ ಹೋರಾಟ ಮಾಡೋದು. ಪಕ್ಷದ ಹಿತ ಕಾಪಾಡಿಕೊಂತ ಅದಕ್ಕೆ ಹೋರಾಟ ಮಾಡೋದು. ಆ ವ್ಯಕ್ತಿ ವಿರುದ್ಧ ಹೋರಾಟ ಮಾಡೋಕ್ಕೆ ಪ್ರಾರಂಭ ಮಾಡೋದು. ವೆರಿಫೈ ಮಾಡಿ ಅದರ ಮೇಲೇ ನೀವು ಇನ್ನೂ 4 ಇಂಚು ಕಾಂಕ್ರೀಟು ಅಥವಾ 5 ಇಂಚು ಕಾಂಕ್ರೀಟು ಅದ್ರ ಮೇಲೆ ಹಾಕಿದ್ರು ತೊಂದರೆ ಇತ್ತು. ಅದನ್ನು ಪೂರ ತೆಗಿಬೇಕಾಗಿಲ್ಲ. ಬೇಕಾದ್ರೆ ಅದನ್ನು ಇಟ್ಟು ಮೇಲ್ಗಡೆನೇ ಏನಪ್ಪ ಅಂದರೆ ಒಂದು ನೀಟಾಗಿ ಒಂದು 5 ಇಂಚು M30 ಕಾಂಕ್ರೀಟ್ ಅಂತ M30 ಕಾಂಕ್ರೀಟ್ ನೀಟಾಗಿ ಕಾಂಪ್ಯಾಕ್ಟ್ ಮಾಡಿ ನೀಟಾಗಿ ಫಿನಿಶ್ ಮಾಡಿಕೊಡ್ತೀವಿ. ಎಲ್ಲ
ಅದನ್ನೆಲ್ಲ ಸರಿಪಡಿಸ್ಬೋದು. ಇಲ್ಲಿ ಬೇಕಾದ್ರೆ ನಮಗೇನಿಲ್ಲ ವಾಹನ ಅಡ್ಡಾಡೋದಲ್ಲ, ಅಲ್ಲಿ ಬೇಕಾದ್ರೆ ಪೇವರ್ ಜೋಡಿಸ್ಬೋದು. ಪೇವರ್ ಜೋಡಿಸ್ಬೋದು. ಪೇವರ್ ಕಲ್ಲು ಬರ್ತಾವಲ್ಲ, ಪೇವರ್ ಕಲ್ಲು ಜೋಡಿಸ್ಬೋದು. ಪೇವರ್ ಅಂದರೆ ಈ ಕೆಂಪು ಬರ್ತಾವಲ್ಲ, ಅದು ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ ಮತ್ತು ಪ್ರಾಬ್ಲಮ್ ಆಗೋದಿಲ್ಲ. ಇದರ ಮೇಲೆ ಹೊಂದಿಸ್ಬೋದು. ಪೇವರ್ಸ್ ಸ್ವಲ್ಪ ಲೈಟಾಗಿ ಉಸುಕು ಮತ್ತು ಡಸ್ಟ್ಬಿನಾಗ ಒಂದು ಸ್ವಲ್ಪ ಸಿಗಿದಾಗಿ ಗುಳಿದಾಗ ಹೊಂದಿಸ್ಬೋದು. ಇಲ್ಲ ನಂಗಿಲ್ಲ. ಈಗಾಗಲೇ ನಾವು ಅನೇಕ ಕೆಲವು ಬಾವಿಯಲ್ಲಿ ಎತ್ತು ಬಿದ್ದಿತ್ತು, ಅದು ಬಿದ್ದಿತ್ತು, ಅವು ತೆಗೆದಿದ್ದು ನಾವೆಲ್ಲ ಬರ್ತೀವಿ ಆಲ್ರೆಡಿ. ಆದರೂ ಕೂಡ ಇನ್ನೂ ಸ್ವಲ್ಪ ಹೆಚ್ಚಿಗೆ ಈ ವಿಷಯದ ಬಗ್ಗೆ ಎಚ್ಚರಿಕೆಯಿಂದ ಇರುವಂಥ ವ್ಯವಸ್ಥೆ ಯಾಕಂದರೆ ನನಗೆ ದಯಮಾಡಿ ಯಾಕೆ ಹೇಳಬೇಕಾದ್ರೆ ನಮಗೆ ಸಿಗಬೇಕಾದದ್ದು ಇದು ಇವತ್ತಿನ ದಿನ ಸಿಕ್ಕಿಲ್ಲ. ಒಂದು ಏನಪ್ಪ ಅಂದರೆ ಇವತ್ತು ಉದ್ಘಾಟನೆ ಅನ್ನೋದು ನಮಗೆ ಪತ್ರಿಕೆಯಲ್ಲಿ ಸಿಕ್ಕಿಲ್ಲ. ಅದ್ರ ಕಡೆಯಿಂದ ನಾನು ಹೇಳಕತ್ತೀನಿ, ಈ ರೀತಿ ಆಗಬಾರ್ದು. ಅದು ಆಗಬಾರ್ದು. ಈಗ ಸುಮಾರು ಒಂದು ನಿಮ್ಮ ಅಪೇಕ್ಷೆ ಮೇಲೆ ಅಲ್ಲ, ಈಗ ಮಾತಾಡ್ರಿ. 100 ಹಳ್ಳಿ ಅದಾವೆ, 100 ಹಳ್ಳಿ ಜನರು ಇವತ್ತು ಬರ್ತಿದ್ರು. ಇದೇ ಪಬ್ಲಿಸಿಟಿ ಆಗಲಾರ್ದಕ್ಕೆ ಬಂದಿಲ್ಲ. ನಾನು ಹೇಳ್ತೀನಿ, ಫೋನ್ ಮಾಡಿ ಮೊನ್ನೆ ಹೇಳಿದ್ದೆ, ಇಮಿಡಿಯೇಟ್ನಾಗಿ ಪ್ರೆಸ್ನವ್ರು ಅದಾರ. ಸರಿ ಆಯಿತು, ಪ್ರತಿಯೊಂದು ಇಲಾಖೆಗೆ ಇದು ಗಮನ ಹರಿಸೋದ್ರೆ ಮೆಸೇಜ್ ಕೊಟ್ಬಿಟ್ಟಿದ್ರೆ ಹೈಲೈಟ್ ಮಾಡ್ತಿದ್ರು, ಇಂಥ ತಾರೀಕಿಗೆ ಇಂಥ ಇದನ್ನು ಉದ್ಘಾಟನೆ ಇದೆ ಅಂದರೆ ಜಾಗ ಅಲಾಟ್ಮೆಂಟ್ ಅಂತಲ್ಲ. 2024ರಲ್ಲಿ ಜನ ಕೊಟ್ಟಿವಿ, ಕೆಲಸ ಚಾಲು ಮಾಡಿಸ್ತಿದ್ದೀವಿ. ಇವತ್ತು ಇದು ಪೂರ್ತಿಯಾಗಿದೆ. ಅಫ್ಕೋರ್ಸ್ ಗುಣಮಟ್ಟದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಕಾಂಪೌಂಡ್ ಮಾಡುವಂಥದ್ದನ್ನು ಅವರಿಗೆ ಕಾಂಟ್ರಾಕ್ಟರ್ಗೆ ಅದು ಸರಿಪಡಿಸ್ಬೋದು ಈಗ. ಆ ನಂತರ ಇವತ್ತು ಏನು ತಾಳಿಕೋಟೆಯಲ್ಲಿ ಇರ್ತಕ್ಕಂಥ ಬೇಡಿಕೆಗಳನ್ನು ತಹಸೀಲ್ದಾರ್ ಕಚೇರಿ ಆಗಿರ್ಬೋದು, ತಾಲೂಕು ಪಂಚಾಯತಿ ಕಚೇರಿ ಆಗಿರ್ಬೋದು, BO ಆಫೀಸ್ ಆಗಿರ್ಬೋದು, ಎಲ್ಲರೂ ಕೂಡ ಹಂತ ಹಂತವಾಗಿ ಈ 2 ವರ್ಷದಲ್ಲಿ ಸಂಪೂರ್ಣ ಮಾಡಿಕೊಡ್ತೀವಿ. 2 ವರ್ಷ ಇದೆ ಸರ್ಕಾರಕ್ಕೆ. 2 ವರ್ಷದ ಹಂತದಲ್ಲಿ ಸಂಪೂರ್ಣ ಎಲ್ಲ ಕಚೇರಿಗಳನ್ನು ಕೂಡ ಮಾಡಿಕೊಡ್ತೀವಿ. ತಾಳಿಕೋಟೆ ಇಂಡಿಪೆಂಡೆಂಟ್ ಆಗಿ ಒಂದು ತಾಲೂಕಾಗಿ ಏನು ಫಂಕ್ಷನ್ ಆಗಬೇಕು ಅಥವಾ ಆಡಳಿತ ನಡಿಬೇಕು, ಆ ಆಡಳಿತದ ಸಂಪೂರ್ಣವಾದಂಥ ಒಂದು ಸಹಕಾರ ನಮ್ಮಿದೆ. 2ನೇ ಮಾತು, ನನಗೆ ಬುದ್ಧಿವಾಳ ಬೇರೆ ಅಲ್ಲ, ತಾಳಿಕೋಟೆ ಬೇರೆ ಅಲ್ಲ, ನಾಲ್ಕೋಣ ಬೇರೆ ಅಲ್ಲ. 3 ಕೂಡ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥ ನಗರಗಳು ತಮ್ಮದೇ ಆದಂಥ ಒಂದು ಅಸ್ತಿತ್ವವನ್ನು ಇಟ್ಕೋಬೇಕಾದಂಥ ಪ್ರಸಂಗ ಇರೋದ್ರಿಂದ ನಮ್ಮಿಂದ ಏನು ಬೇಕು, ನಮ್ಮ ಶಾಸಕನಾಗಿ ಏನು ಸಹಕಾರ ನೀಡಬೇಕು ಎಲ್ಲ ಸಹಕಾರವನ್ನು ನೀಡ್ತೇನೆ. ಜನರಿಗೆ ಅನುಕೂಲ ಆಗುವ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ನಮ್ಮ ಎಮ್ಡಿ ರೀ, ನಮ್ಮ ಏನಿಲ್ಲ, ನಮ್ಮ ಇವರು ಫೈರ್ ಫೈಟಿಂಗ್ ಇವರು ಬಂದಿದೆ ಆಫೀಸರ್ಸ್. ಅವರು ಈಗ ಮುಂದುವರಿಸ್ತಿದ್ದಿಲ್ಲ ಇದನ್ನ. ಈ ಮಹಾಪೂರ ಬಂದಾಗ ಮತ್ತು ಎಮರ್ಜೆನ್ಸಿ ಫ್ಲಡ್ಡಿಂಗ್ ಅಥವಾ ಹೊಳೆಯಾಗ ಮುಳುಗಿ ಸಾಯ್ತಾರೆ, ಶಿಕ್ಷಣ ಅದು ಇದು ಬರ್ತಾವೆ ಇನ್ಫ್ಲೇಟೆಡ್ ಬೋಟ್ಸ್. ಇನ್ಫ್ಲೇಟ್ ಮಾಡಿ ಬೋಟ್ಗಳು ಬರ್ತಾವೆ. ಅಂತ ಬೋಟ್ಗಳು ಒಂದಿಷ್ಟು ಬಿಜಾಪುರಿಗೆ ಒಂದು 2 ಬೋಟ್ ಹೋಗಿರ್ತಾರೆ. ಕೊಟ್ಟರೆ ನಮಗೆ ಹೆಲ್ಪ್ ಆಗ್ತಿತ್ತು. ಅದೇ ಅದೊಂದು ಕೊಟ್ಟರೆ ಬಿಜಾಪುರಿಗೆ ನಾಳೆ ಬೋಟ್ನಾಗ ಇಟ್ಕೊಂಡ್ರೆ ಅವರೊಂದು ಲೆಟರ್ ಹೋಗ್ತೀನಿ, ಅದೊಂದು ಸಬ್ಜೆಕ್ಟ್ ಇಟ್ಟು ಮಾಡಿ ಕ್ಲಿಯರ್ ಮಾಡಿಸ್ಬೇಕು.